ನ್ಯಾಯ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ನ್ಯಾಯ ಕೊಟ್ಟಿದ್ದಾರೆ, ನೀವು ಆತರ ಮಾಡ್ಲಿಲ್ಲ. ಅಲ್ಲ, ಕಾಂಗ್ರೆಸ್ನವ್ರಿಗೆ 20 ಬಿಜೆಪಿ ಅವರಿಗೆ ಬಹಳ ದೊಡ್ಡದಾಗಿ ಹೇಳ್ತಾರೆ. ಕೊಟ್ಟು ಯಾರಿಗೆ? ಕಾಂಗ್ರೆಸ್ ಬಿಜೆಪಿ ಅವರಿಗೆ ಚೌಕ್ ಕೊಟ್ರು. ಅದಕ್ಕೆ ನಾವು ಹೇಳೋದು, ಈ ಬಡ್ಜೆಟ್ ಕಾಂಗ್ರೆಸ್ ಶಾಸಕರು ಒಬ್ರು ಮೇಲ್ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಬಡ್ಜೆಟ್ 3.5 ಶಾಸಕರು ಒಪ್ಕೊಂಡಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು, ಒಂದೂ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, 2 ಕೊಟ್ಟಿದ್ದೇವೆ. ಅರೆ, ನೀವು ಒಂದೂ ಕೊಟ್ಟಿಲ್ಲ ಅಂತೀರಿ. ಒಂದು ಕುಂದಗೋಳಕ್ಕೆ ಕೊಟ್ಟಿದ್ದೇವೆ, MR ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿಗೆ, ಮಾನ್ಯ ಮುಖ್ಯಮಂತ್ರಿಗಳು. ಆಮೇಲೆ ಗುರ್ಮಿಟ್ಕಲ್ ಕೊಟ್ಟಿದ್ದಾರೆ JDSಗೆ. ಯಾಕೆ ಅಂತ ಕೇಳಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಕೇಳಿ CM ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ. ಐ ಡೋಂಟ್ ಥಿಂಕ್ ನಮ್ಮ ಮುಖ್ಯಮಂತ್ರಿಗಳು ತುಮಕೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಒಂದ್ ನಿಮಿಷ ಪ್ಲೀಸ್. ನೀವು ನಮಗೆ ಶಾಸಕನಾಗಿ ಬಂದಿರೋನು. ಬಜೆಟ್ ಮಾಡುವಂತ ಸಂದರ್ಭದಲ್ಲಿ ಮೊದಲ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ದುಡ್ಡು ಸೆಸ್ ಜಮಾ ಮಾಡಿರೋದು ಎಲ್ಲಿಂದ? 70% ಬೆಂಗಳೂರಿಂದ. ಒಂದೇ ಒಂದು ಕೊಟ್ಟಿದ್ದೀರ, ಅದು ರಾಜ್ಯದ ಹಣ. ರಾಜ್ಯದ ಹಣ ಅಲ್ಲ. ನೀವೀಗ ಎಷ್ಟೊತ್ತು ಕತೆ ಹೇಳ್ತಿದ್ರಲ್ಲ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಣ ನೀವ್ಯಾಕೆ ಮಾಡ್ಲಿಲ್ಲ? ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಣ 70% ಜಮಾ ಆಗೋದು ಬೆಂಗಳೂರಿಂದ. ₹1 ಉತ್ತರ ಕರ್ನಾಟಕದ ಎಲ್ಲೋ ಉತ್ಪಾದನೆ ಆಗೋದು. ಇದನ್ನ ತಗೊಂಡೋಗಿ ಇವ್ರಿಗೆಲ್ಲೋ ಬೇಕಾದಾಗ ಇವ್ರು ಹಂಚ್ಕೊಳ್ಳೋದು. ಎಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಿಮ್ಮಲ್ಲಿ ಇದ್ದಾರಾ? ನೀವು ಈ ರೀತಿ ನೋಡಿ, ಅಷ್ಟೊತ್ತಿಂದನೂ ನೀವು ಮಾತಾಡ್ತಿದ್ದೀರಿ, ಹೇಳ್ತಾ ಇದ್ದೀರಿ, ಏನೋ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀವಿ. ನೀವು ಹೇಳೋದಕ್ಕೂ ನೋಡಿ, ನೀವು ಆರ್ಥಿಕ ತಜ್ಞರು, ನಿಮ್ಮನ್ನ ಪಕ್ಷಾತೀತವಾಗಿ ಗೌರವಿಸುವಂತದ್ದು ಮಾಡ್ಬೋದು. ಆದ್ರೆ ನೀವು ಒಗಳು ಭಟ್ರ ತರ ನಿಂತ್ಕೊಂಡು ಮಾತಾಡ್ತಿದ್ದೀರಾ. ಇಲ್ಲ, ನೀವು ಒಬ್ರು ಆರ್ಥಿಕ ತಜ್ಞರಾಗಿ ನೀವೇನಾದ್ರು ಮಾತಾಡಿದ್ರೆ ಅಂಕಿ ಅಂಶಗಳು ಇದ್ದದ್ದು ಮಾತಾಡ್ತಾರೆ. ಏನ್ ಮಾತಾಡಿದ್ದೀರಾ? ಏನ್ ಮಾತಾಡಿದ್ದೀರಾ? ಅಸೆಟ್ ಕ್ರಿಯೇಷನ್ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂತ ಅಸೆಟ್ ಕ್ರಿಯೇಷನ್ ಎಷ್ಟು ಅಸೆಟ್ ಕ್ರಿಯೇಷನ್ ಆಗಿದೆ? ಎಷ್ಟು ಸಾಲ ಮರುಪಾವತಿಯನ್ನು ಮಾಡಿದ್ದಾರೆ? ಎಷ್ಟು ಸಾಲ ಮರುಪಾವತಿ ಕೇಂದ್ರ ಸರ್ಕಾರ ಎಲ್ಲ ತನ್ನ ಏನು ಒಂದು ಪರ್ಮಿಟೆಡ್ ಲೆವೆಲ್ಸ್ ನಲ್ಲೇ ಮಾಡಿರುವಂತ ಪರ್ಸೆಂಟೇಜ್ ಕ್ಯಾಪಿಟಲ್ ವರ್ಕ್ ಅಲ್ಲ ಸರ್. ಕ್ಯಾಪಿಟಲ್ ವರ್ಕ್ಸ್ ಕೇಂದ್ರ ಸರ್ಕಾರ ಮಾಡೋದಕ್ಕೂ ರಾಜ್ಯ ಸರ್ಕಾರ ಮಾಡೋ ಕ್ಯಾಪಿಟಲ್ ವರ್ಕ್ಸ್ 28% ಕ್ಯಾಪಿಟಲ್ ವರ್ಕ್ ಮಾಡ್ತಾರೆ. 28% ಇದೆ. ಸರ್ಕಾರ ಮಾಡೋದು ಎಷ್ಟಿದೆ ನೀವೇ ಹೇಳಿ. ನ್ಯಾಷನಲ್ ಹೈವೇ ಎಷ್ಟು ಕಿಲೋಮೀಟರ್ ಅಭಿವೃದ್ಧಿ ಆಗಿದೆ? ರೈಲ್ವೆ ಎಷ್ಟು ಕಿಲೋಮೀಟರ್ ಅಭಿವೃದ್ಧಿ ಆಗಿದೆ? ಎಲ್ಲ ಇರೋದು ನಾನು ಮಾತಾಡ್ತಿರೋದು. ನೀವು ಮಾತಾಡ್ತಾ ನಾವೆಲ್ಲ ಯಾಕೆ ಕುತ್ಕೊಂಡು ಕೇಳ್ತಿದ್ದೋ ಗೊತ್ತಾ? ನಾವು ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಾರೆ. ಇನ್ನು ನೋಡ್ರಿ, ನೀವು ಹೊಗಳು ಬಿಟ್ರೆ ನೋಡಿ, ರಾಯರೆಡ್ಡಿ ಅಲ್ಲ, ಅದಕ್ಕೋಸ್ಕರ ನೀವು ಭಾಷಣ ಮಾಡ್ತೀರಾ? ಅದಕ್ಕೆ ರಾಯರೆಡ್ಡಿ ಅವರೇ, ನಾನು ಕರ್ನಾಟಕ ಸರ್ಕಾರ ಅದ್ಭುತವಾಗಿ ಮಾತಾಡ್ತಾರೆ. ಆಯ್ತು, ಸಿದ್ದರಾಮಯ್ಯ ಈಗ ಮುಗಿಸ್ತೇವೆ. ಅವರು ಮುಗಿಸ್ತಕ್ ಬಂದ ಪ್ಲೀಸ್ ಪರ್ಮಿಟ್. ಮಾನ್ಯ ಸದಸ್ಯರಿಗೆ ನಾನು ಇಷ್ಟೇ ಹೇಳ್ತೇನೆ. ಡಾಕ್ಟರ್ ಇವ್ರು ಏನ್ ಹೇಳಿದ್ರಲ್ಲ, ಅವ್ರು ಹೇಳಿದಂಗೆ ಬೆಂಗಳೂರಿನಿಂದ ಬರ್ತಿದ್ರೆ ಕಾರ್ಮಿಕರ ಯಾರು? ಎಂಟೈರ್ ನಾರ್ತ್ ಕರ್ನಾಟಕದವರೆಲ್ಲ ಕಾರ್ಮಿಕರು. ನಿಮ್ಮ ಹಳೆ ಮೈಸೂರಿನಲ್ಲಿ ಬೆಂಗಳೂರಿನ ಕಾರ್ಮಿಕರೇ ಇಲ್ಲ. ಆ ಹಣವಿಂದ ನಮ್ಮ ಜನಗಳು ದುಡ್ದಿದ್ದು. ಅದಕ್ಕೆ ಎಲ್ಲೆಲ್ಲಿ ಬ್ಯಾಕ್ವರ್ಡ್ ಏರಿಯಾ ಇದೆ ನಿಮ್ಮ ಹಳೆ ಮೈಸೂರಿನಲ್ಲಿ ಅವ್ರು ವಾಸ ಮಾಡೋದಿಲ್ಲಿ. ಆಯ್ತು, ನಿಮ್ಮೂರ್ನವ್ರೆ ವಾಸ ಎಲ್ಲಿ ಮಾಡ್ತಾರೆ? ಅವರು ಬೆಂಗಳೂರಿನಲ್ಲಿ ಮಾಡ್ತಾರೆ, ನಿಮ್ಮೂರಲ್ಲಿ ಮಾಡ್ತಾರ? ಅಧ್ಯಕ್ಷರೇ, ಬೆಂಗಳೂರಲ್ಲಿ ಮಾಡ್ತಾರೆ. ಬೆಂಗಳೂರಲ್ಲಿ ಮನೆನಾರ ಆ ಬಡವರಿಗೆ ಮನೆನಾರ ಕೊಟ್ಟಿದ್ರೆ ಈ ಅರ್ಬನ್ ಪುವರ್, ಹಳ್ಳಿಗಿಂತ ಕಷ್ಟ ಅರ್ಬನ್ ಪುವರ್. ಇವನ್ನೆಲ್ಲ ಪಾಯಿಂಟ್ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಅಲ್ಲ, ನಗರ ಬಡಸ್ತಾನ, ಸಾಧ್ಯ ನೀವು ಸತ್ಯ ಹೇಳ್ರಿ, ಕಾಸು ಕೊಡ್ಬೇಕು, ಏನು ಸಿಗಲ್ಲ. ಸಮೀಪ ಹೇಳ್ರಿ.